ಒಂದು ಜನ್ಮ ಅಲ್ಲ 10 ಜನ್ಮ ಪಡೆದು ಬಂದರೂ ಕೂಡ ಮುಸ್ಲಿಂ ಸಮಾಜ ಮುಗಿಸಲು ಸಾಧ್ಯವಿಲ್ಲ. ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಮುಸ್ಲಿಂ ಸಮುದಾಯದ ಕುರಿತು ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದು ಇಡೀ ಮುಸ್ಲಿಂ ಸಮುದಾಯ ತೀವ್ರವಾಗಿ ಖಂಡಿಸುತ್ತದೆ ಎಂದು ಕಾಂಗ್ರೆಸ್ ತಾಲೂಕಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮುಕ್ತಾರ್ ಪಟೇಲ್ ಹೇಳಿಕೆ ನೀಡಿದ್ದಾರೆ. ಪಟ್ಟಣದ ಕಿಂಗ್ ಪ್ಯಾಲೇಸ್ ಫಂಕ್ಷನ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿತಾಪುರ್ ಮತಕ್ಷೇತ್ರದ ಬಿಜೆಪಿ ಪಕ್ಷದ ಪರಾಜಿತ ಅಭ್ಯರ್ಥಿ ಮಣಿಕಂಠ ರಾಠೋಡ್ ಸೇರಿದಂತೆ ಕೆಲ ಬಿಜೆಪಿ ನಾಯಕರಿಗೆ ಮುಸ್ಲಿಂ ಸಮುದಾಯದ ಟೀಕಿಸುವುದು, ಅವಹೇಳನಕಾರಿಯಾಗಿ ಹೇಳಿಕೆ ನೀಡುವುದು, ಇಲ್ಲ ಸಲ್ಲದ ಆರೋಪ ಮಾಡುವುದು ದಿನನಿತ್ಯದ ರೂಢಿಯಾಗಿದೆ. ರಾಜ್ಯ ಸರ್ಕಾರ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡುತ್ತಿರುವವರ ಮತ್ತು ದ್ವೇಷ ಭಾಷಣ ಮಾಡುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಕೂಡಲೇ ಅವರನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಬಿಜೆಪಿ ಮತ್ತು ಜಿಲ್ಲಾ ನಾಯಕರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಭಾಷಣ ಮಾಡುವ ಸಂದರ್ಭದಲ್ಲಿ ಜಿಲ್ಲೆಯ ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮ್ ಅವರನ್ನು ಕೇವಲ ಅವರ ಧರ್ಮವನ್ನು ಗುರಿಯಾಗಿಸಿಕೊಂಡು ಅವರಿಗೆ ಮತ್ತು ಒಂದು ಸಮಾಜಕ್ಕೆ ಅವಮಾನವಾಗುವ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿರುತ್ತಾರೆ. ಇಂತಹ ಹೇಳಿಕೆಗಳು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅಚ್ಚರಿ ಸಂಗತಿವೆಂದರೆ ಯಾವ ಪಕ್ಷದ ಘೋಷಣೆ ವಾಕ್ಯ ಬೇಟಿ ಪಡೋ ಬೇಟಿ ಬಚಾವ್ ಇದೆ, ಅವರದೇ ಸ್ವಪಕ್ಷದವರೇ ಇಂದು ಒಬ್ಬ ಬಡ ಕುಟುಂಬದಿಂದ ಕಷ್ಟಪಟ್ಟು IAS ಪರೀಕ್ಷೆ ಪಾಸ್ ಮಾಡಿ ಒಂದು ಸಾಂವಿಧಾನಿಕ ಸ್ಥಾನದಲ್ಲಿರುವ ಹೆಣ್ಣು ಮಗಳಿಗೆ ಕೇವಲ ಧರ್ಮವನ್ನು ಗುರಿಗಿಸಿಕೊಂಡು ಟೀಕಿಸುತ್ತಿರುವ ಬಿಜೆಪಿ ನಾಯಕರು ಮನಸ್ಥಿತಿ ತೋರಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೊಟ್ಟ ಮೊದಲನೇದಾಗಿ ಬಂಜಾರ ಸಮಾಜದ ಬಾಲಿಕೆಯ ಮೇಲಿನ ಅತ್ಯಾಚಾರ ಆಗಿದೆ. ಆ ಅತ್ಯಾಚಾರಕ್ಕೆ ಯಾವುದೋ ಸಮುದಾಯದ ದೋಷಿ ಇದ್ದಿರಬೇಕು, ಅದು ಅತ್ಯಾಚಾರನೇ. ಅದಕ್ಕೆ ಚಿತಾಪುರ್ನ ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರು ಅದನ್ನು ಖಂಡಿಸುತ್ತೇವೆ ಮತ್ತು ಭಾರತ ಕಾನೂನುಬದ್ಧವಾಗಿ ಯಾವುದು ಶಿಕ್ಷೆ ಇದೆ ಆ ಶಿಕ್ಷೆ ಕೊಟ್ಟರಿಗೂ ಅದನ್ನು ನಾವು ಸ್ವಾಗತಿಸುತ್ತೇವೆ. ಎರಡನೇದಾಗಿ ಇದೇ ವಿಷಯ ಇಟ್ಕೊಂಡು ಮೊನ್ನೆ 31/5/25 ಮಣಿಕಂಠ ರಾಠೋಡ್ ಒಂದು ಮೀಡಿಯಾ ಅಪ್ಲೋಡ್ ಮಾಡಿ ಅದರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಮೆಸೇಜ್, ಒಂದು ವಿಷಯವನ್ನು ಬಿಟ್ಟಿದ್ದಾರೆ. ಅದೇನೆಂದರೆ ಪೊಲೀಸವರು 10-15 ನಿಮಿಷ ಅಥವಾ 20 ನಿಮಿಷ ಅವಕಾಶ ಮಾಡಿಕೊಟ್ಟರೆ ಇಡೀ ಬಂಜಾರ ಸಮಾಜ ನಾವು ಮುಸಲ್ಮಾನರನ್ನು ಮುಗಿಸುತ್ತೇವೆ ಅಂತ ಹೇಳಿದ್ದಾರೆ. ಇದಕ್ಕೆ ನಮ್ಮ ಪ್ರತಿಕ್ರಿಯೆ, ಮಣಿಕಂಠ ರಾಠೋಡ್ ಅವರ ಬುದ್ಧಿ ಭ್ರಮೆಯಾಗಿದೆಯೋ ಅಥವಾ ಅವರು ಸ್ಥಿತಿಮಿತಿ ಅವ್ರದ್ದು ಕೆಟ್ಟಿದೆಯೋ ಗೊತ್ತಿಲ್ಲ. ಅವರ ಹೇಳಿಕೆ ಖಂಡನೀಯ. ಅವರು ತಮ್ಮ ಹೇಳಿಕೆಯಿಂದ ಒಬ್ಬ ಪ್ರಬುದ್ಧ ರಾಜಕಾರಣಿ ಮಾಡುವ ಕೆಲಸ ಅಲ್ಲ ಇದು. ಏಕೆಂದರೆ ಸಮಾಜದಲ್ಲಿ ತಪ್ಪುಗಳು ಏನಾದರೂ ಹೆಚ್ಚು ಕಡಿಮೆ ಆಗೋದು ಸಹಜ. ಆದರೆ ಯಾವಾಗ ತಪ್ಪುಗಳಾಗುತ್ತವೆ ಆ ತಪ್ಪಿಗೆ ಪೂರ ಸಮಾಜನೇ ದೋಷ ಆಗುತ್ತೆ ಅಂತ ಅಲ್ಲ. ಈಗ ಉದಾಹರಣೆಗೆ ಮಣಿಕಂಠ ಬಗ್ಗೆ ಹೇಳಿದರೆ, ಈಗ ಮಣಿಕಂಠ ಅಕ್ಕಿ ಕಳ್ಳ ಇದ್ದಾನೆ, ನಾವು ಇಡೀ ಲಂಬಾಣಿ ಸಮಾಜವನ್ನು ಅಕ್ಕಿ ಕಳ್ಳ ಹೇಳಲಿಕ್ಕೆ ಆಗುತ್ತದೆಯಾ? ಇಲ್ಲ. ಅದಕ್ಕೆ ಅವನು ಮಾಡಿದ್ದವನು ಮುಸ್ಲಿಂ ಸಮಾಜಕ್ಕೆ ಸೇರಿದವನಾಗಿರಬೇಕು. ಆದರೆ ಅವನಿಂದ ಪೂರ ಸಮಾಜನೇ ಕೆಟ್ಟು ಆ ಪೂರ ಸಮಾಜನೇ ದ್ವೇಷ ಅಂತ ಹೇಳಿದ್ರೆ ಒಬ್ಬ ರಾಜಕಾರಣಿಯಾಗಿ ಈ ಮಾತಾಡಿದ್ರೆ ಭಾಳ ತಪ್ಪಂತ ನನಗೆ ಅನಿಸುತ್ತೆ. ಮತ್ತು ಹೀಗೆ ಮಣಿಕಂಠ ಮಾಡಲಿಕ್ಕೆ ಒಂದು ಕಾರಣ ಇದೆ. ಯಾಕಂದರೆ ಈಗ ಅವರು ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಬೇಕಾಗಿದೆ. BJPಯಲ್ಲಿ ಇವರು ಮೂಲೆಗುಪ್ಪಿಯಾಗಿದ್ದಾರೆ. ಇವರ ಸಾಮರ್ಥ್ಯ, ರಾಜಕೀಯ ಪ್ರಜ್ಞೆ ಮತ್ತು ಇವರ ಸಾಮಾಜಿಕ ಕಾರ್ಯ ಇವೆಲ್ಲ BJPಯ ನಾಯಕರು ಭಾಳ ಬೇಗ ತಿಳ್ಕೊಂಡು ಬಿಟ್ಟಿದ್ದಾರೆ. ಇವರೊಬ್ಬ ನಾಯಕನಾಗಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ. ಅದಕ್ಕೆ ಇವರು ಹೇಗಾದರೂ ಮಾಡಿ ರಾಜ್ಯದ ನಾಯಕರ ದೃಷ್ಟಿ ನನ್ನ ಮೇಲೆ ಬೀಳಲಿ ಅಂಥೇಳಿ ಒಂದು ಸುಮಾರು ದಿವಸಗಳಿಂದ ಅವ್ರಿಗೆ ಯಾವುದೋ ವಿಷಯ ಸಿಗುತ್ತೋ, ಅವ್ರು ಯಾವ ಕೋಣೆಯಲ್ಲಿರ್ತಾರೋ, ಯಾಕೆ ರಾಜ್ಯದಲ್ಲಿರ್ತಾರೋ, ಒಂದು ವಿಡಿಯೋ ಮುಖಾಂತರವಾಗಿ
ದಿನನಿತ್ಯ ಒಂದು ಏನಾದರೂ ಒಂದು ವಿಷಯದ ಮೇಲೆ ಅವರು ಆ ಪ್ರದತ್ತ ಭಾಷೆಯ ಇದು ಇರುವುದಿಲ್ಲ, ಮಾತಾಡುವ ಶೈಲಿ ಇರುವುದಿಲ್ಲ. ಯಾವುದಾದ್ರೂ ವಿಷಯ ಹಿಡ್ಕೊಂಡು ಅವರು ಕಂಟಿನ್ಯೂ ಆಗಿ ಸತತವಾಗಿ ಪ್ರಚಾರ ಮಾಧ್ಯಮದಲ್ಲಿ ನಾನು ಇರಬೇಕಂತ ತಿಳ್ಕೊಂಡು ಅವರು ಪ್ರತಿ ಸಲ ಒಂದು ಸಲ ಪ್ರಿಯಾಂಕ್ ಖರ್ಗೆಯವರ ಮೇಲೆ ಮತ್ತು ಖರ್ಗೆ ಮನೆಯತನ ಮೇಲೆ ಅವಹೇಳನಕರವಾದ ಪದವನ್ನು ಉಪಯೋಗಿಸ್ತಾರೆ. ಮತ್ತು ಎಲ್ಲಿಯಾದರೆ ಮುಸ್ಲಿಂ ಸಮಾಜ ಕಂಡ್ರೆ ಆ ಮುಸ್ಲಿಂ ಸಮಾಜಕ್ಕೂ ಸಹ ಇವರು ಬೇರೆ ಏನು ರಾಜಕಾರಣಿಗಳಿದ್ದಾರೆ ಅವರ ಪಾಠವನ್ನು ಕಲ್ತ್ಕೊಂಡು ಇವರು ಸಹ ಮುಸ್ಲಿಂ ಸಮಾಜವನ್ನು ಮತ್ತೊಂದು ಸಮಾಜಕ್ಕೆ ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಿದ್ದಾರೆ. ಮೂರನೇದಾಗಿ ಇವರು ಇತ್ತೀಚೆಗೆ ಕಾಂಗ್ರೆಸ್ ಅವರಾಗಲಿ ಮುಸ್ಲಿಂ ಸಮಾಜ ಆಗಲಿ ಯಾವ ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟಿದೆ, ಅವ್ರಿಗೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂಥ ರಾಜ್ಯಾಧ್ಯಕ್ಷರಿಗೆ ಅವರು ಸಹ ಏಕವಚನದಲ್ಲಿ ಮತ್ತು ಅವರಿಗೆ ಏನಂತ ಹೇಳಿದ್ದಾರೆ ಮೊನ್ನೆ ವಿಡಿಯೋ ಅಪ್ಲೋಡ್ನಲ್ಲಿ ಅಂದರೆ, ವಿಜೇಂದ್ರ ಅವರೇ ನೀವು ಅಂಜಬೇಡಿ, ನಿಮ್ಮ ಅಪ್ಪದ ಹಗರಣ ಏನಾದರೂ ಇದ್ದರೆ ಅದು ನೋಡ್ಕೊಂಡು ನೀವು ಅಂಜಲಿಕ್ಕೆ ಹೋಗಬೇಡಿ, ನೀವು ಅಧ್ಯಕ್ಷ ಇರ್ತೀರೋ ಹೋಗ್ತಿರೋ ಆದರೆ ನೀವು ಕೆಲಸ ಮಾಡಿ ಅಂಥೇಳಿ ಒಬ್ಬ ಇವರ ರಾಜಕೀಯ ಪ್ರಜ್ಞೆ ನೋಡಿ ಒಬ್ಬ ರಾಜ್ಯಾಧ್ಯಕ್ಷಗೆ ಮತ್ತು ಮಾಜಿ ಮುಖ್ಯಮಂತ್ರಿಗೆ ಇಲ್ಲಿಂದ ಉಪದೇಶ ಕೊಡ್ತಾರೆ ಅವರು. ಅದಕ್ಕೆ ಚಿತ್ತಾಪುರನ ಜನ ಏನು ಮಣಿಕಂಠ ರಾಠೋಡ್ನವರಿಗೆ ಹೋದ ಸಲದಲ್ಲಿ ಏನು ಮತ ಚಲಾವಣೆ ಮಾಡಿದ್ರು ಈಗ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಎಂಥ ಮಣಿಕಂಠ ಅಯೋಗ್ಯನಿಗೆ ನಾವು ಮತ ಚಲಾವಣೆ ಮಾಡಿದ್ದೆವು, ಎಂಥ ನಾಯಕನಿಗೆ ನಾವು ಕೆಲಸ ಮಾಡಿವು ಅಂಥೇಳಿ ಕಾರ್ಯಕರ್ತರು ಮತ್ತು ಮತದಾರರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಮತ್ತು ಮಣಿಕಂಠ ಅವರಿಗೆ ಒಂದು ಸವಾಲು ನಮ್ಮ ಮುಸ್ಲಿಂ ಸಮಾಜದಲ್ಲಿ, ಇದೊಂದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಣಿಕಂಠ ಒಂದು ಜನ್ಮ ಅಲ್ಲ 10 ಜನ್ಮ ತಗೊಂಡು ಬಂದರೂ ಸಹ ಮುಸ್ಲಿಂ ಸಮಾಜ ಮುಗಿಸ್ಲಿಕ್ಕೆ ಅದು ಅಸಾಧ್ಯವಾದ ಮಾತು. ನಾವು ಇದು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ಯಾಕಂದರೆ ನಾವು ಬಹಳ ದಿವಸದಿಂದ ಇವರ ಪತ್ರಿಕಾ ಅಪ್ಲೋಡ್ ಮತ್ತು ವಿಡಿಯೋ ಅಪ್ಲೋಡ್ ನೋಡ್ತಾ ಇದ್ದೀವಿ. ಆದರೆ ಇವನು ಅಷ್ಟು ಸಾಮರ್ಥ್ಯ ಮತ್ತು ಅಷ್ಟು ವ್ಯಕ್ತಿತ್ವ ಇವನ ಬಳಿ ಅಷ್ಟು ಇದು ಇಲ್ಲ ತಿಳ್ಕೊಂಡು ನಾವು ಯಾವಾಗಲೂ ಅವನಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಯಾಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದರೆ ಅಷ್ಟು ರಾಜಕಾರಣಿ ಅವನು ಅಲ್ಲ, ಅವನು ನಮಗೆ ಪ್ರತಿಸ್ಪರ್ಧಿ ಇಲ್ಲ ಅಂತ ತಿಳ್ಕೊಂಡು ನಾವು ಅವರಿಗೆ ನಾವು ಯಾವಾಗಲೂ ಉದ್ದೇಶಿಸಿ ಮತ್ತು ಯಾವುದೋ ಥರದ ಸ್ಟೇಟ್ಮೆಂಟ್ ನಾವು ಕೊಟ್ಟಿದ್ದಿಲ್ಲ. ಆದರೆ ಇವಾಗ ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ ಅಂದರೆ, ಅವರು ಪ್ರತಿ ಸಲ ಹೀಗೆ ಮಾಡಿದಾಗ ನಾವು ಬಾಯಿ ಸುಮ್ಮನೆ ಮುಚ್ಕೊಂಡು ಕೂತ್ರೆ ನಾವು ಯಾರೋ ಚಿತ್ತಾಪುರಲ್ಲಿ ಇದ್ದೇವೋ ಅಥವಾ ಇಲ್ಲ ಅಂತ ಈ ಒಂದು ಭಾವನೆ ಬರುತ್ತೆ ಅಂತ ತಿಳ್ಕೊಂಡು ಇವತ್ತು ಬಹಳ ಮಜಬೂರಿಯಿಂದ ಪತ್ರಿಕೋದ್ಯಮದಿಂದ ನಾವು ಉದ್ದೇಶಿಸಿ ಮಾತಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು ಮಣಿಕಂಠ ಅವರಿಗೆ ಕಿವಿ ಮಾತು, ತಾವು ಈ ರೀತಿಯ ಅನಾಗರಿಕತೆ ಮತ್ತು ಈ ರೀತಿಯ ತಮ್ಮ ನಡವಳಿಕೆಯಿಂದ ಒಬ್ಬ ನಾಯಕನಾಗಲಿಕ್ಕೆ ಸಾಧ್ಯವಿಲ್ಲ. ನೀವು ನಾಯಕನಾಗಲಿಕ್ಕೆ ಆಗಬೇಕಾಗಿತ್ತಂದರೆ ನಿಮ್ಮ ನಡವಳಿಕೆ ಮತ್ತು ಮಾತಿನ ಶೈಲಿಯನ್ನು ಸುಧಾರಿಸ್ಕೊಂಡ್ರೆ ಉತ್ತಮ ಅಂಥೇಳಿ ನಿಮ್ಮ ಮೂಲಕ ಅವರಿಗೆ ಕಿವಿ ಮಾತು ಹೇಳಲಿಕ್ಕೆ ಇಚ್ಛಪಡುತ್ತೇನೆ. ಹಾಗಾಗಿ BJPಯ ಪಕ್ಷದ ಬಗ್ಗೆ ಒಂದು ಸ್ವಲ್ಪ ಮಾತಾಡಲಿಕ್ಕೆ ಇಚ್ಛಪಡುತ್ತೇನೆ. ಅದೇನೆಂದರೆ, BJPದವರು ಈಗ ಒಂದು ಕೆಲಸ ಆಗ್ತಾ ಇದೆ BJPನಲ್ಲಿ. ಅದೇನೆಂದರೆ, ಹೆಚ್ಚಿಗೆ ಜಾತಿ ವಿಷಯದಲ್ಲಿ ಮತ್ತು ವಿಶೇಷವಾಗಿ ಮುಸ್ಲಿಂ ಸಮಾಜವನ್ನು ಗುರುತಿಸಿಕೊಂಡು ಎಷ್ಟು ಹೀಯಾಳಿಸ್ತಾರೋ, ಎಷ್ಟು ಬೈತಾರೋ, ಎಷ್ಟು ಕಿರುಕುಳ ಕೊಡ್ತಾರೋ ಅಷ್ಟೇ ದೊಡ್ಡ ಲೀಡರ್ ಆಗ್ತಾನೆಂಬ ಬಹಳ ರಾಜಕಾರಣಿ ಲೀಡರ್ಗಳು ನಾವು ಅಷ್ಟು ಬೆಳಿಬೇಕಂಥೇಳಿ ಈ ಚಟವನ್ನು ಹಾಕ್ಕೊಂಡಿದ್ದಾರೆ. ವಿಶೇಷವಾಗಿ ನರೇಂದ್ರ ಮೋದಿಯವರು ಒಂದು ಕಡೆ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತಾರೆ. ಅದೇ ಬೇಟಿ ಖುರೇಶಿ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಶೌರ್ಯತವನ್ನು ತೋರಿಸಿದಾಗ ಅದೇ BJPಯ ವಿಜಯ್ ಶಾ ಮಧ್ಯಪ್ರದೇಶದವರು ಇವರು ಅದು ಭಯೋತ್ಪಾದಕರ ಸಹೋದರಿ ಅಂತ ಸಂಬೋಧಿಸ್ತಾರೆ. ಇದು BJPಯವರ ಕಾರ್ಯದ ಶೈಲಿ ಗೊತ್ತಾಗುತ್ತೆ. ಇನ್ನೊಂದು ಕಡೆ ರಾಷ್ಟ್ರಪತಿ ಮುರ್ಮು ಅವರು ಚುನಾವಣೆಯ ಏನು ನೀತಿ ಸಂಹಿತೆ ಮತ್ತು ಚುನಾವಣೆ ಮಾಡಲಿಕ್ಕೆ ಶ್ರೇಷ್ಠತೆ ಇಡೀ ಭಾರತ ದೇಶದಾಗ ಫೌಜಿಯಾ ತರನ್ನಂ ಅವರಿಗೆ ಆಯ್ಕೆ ಮಾಡಿ ರಾಷ್ಟ್ರಪತಿ ಕೊಡಲಾಗುತ್ತೆ. ಅದೇ ಫೌಜಿಯಾ ತರನ್ನಂ ರಾಷ್ಟ್ರಪತಿ ಪಡೆದಂಥ ಜಿಲ್ಲಾಧಿಕಾರಿಗೆ ರವಿಕುಮಾರ್ ಬಂದು ಪಾಕಿಸ್ತಾನಿ ಅಂತ ಹೇಳ್ತಾರೆ. ಅದಕ್ಕೆ BJP ಈಗ ಸದ್ದ ಒಂದು ಕಡೆಯ ದಿವಾಳಿ ಪಕ್ಷ ಅವರಿಗೆ ತಮ್ಮ ಸುದ್ದಿಗೋಷ್ಠಿಯಲ್ಲಿ
ಅಬ್ದುಲ್ ರಶೀದ್, ಸಾಬಿರ್ ಕುರೇಶಿ, ಅಫ್ಜಲ್ ಕುರೇಶಿ, ಇಕ್ಬಾಲ್ ತಂಬಾಕ್ವಾಲೆ, ಜಾಫರ್ ಉಲ್ ಹಸನ್, ಅಹಮದ್ ಸೇಠ್, ಪಾಷಾ ಮಿಯಾ ಕುರೇಶಿ, ಖಾಜಾ ಬಾದಲ್, ಶೇಖ್ ಮೊಸಿನ್, ಅಬ್ದುಲ್ ಗಫೂರ್, ಎ ನಯೀಂ, ಶೇಖ್ ಬುಬ್ಲು, ಸಿರಾಜ್ ಖಾಜಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅಣ್ಣಾರಾಯ್ ವೀವಣಿ, RJ 32 ಕನ್ನಡ ನ್ಯೂಸ್, ಚಿತ್ತಾಪುರ್.